ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ರಿಲಯನ್ಸ್ ಇಂಡಸ್ಟ್ರೀಸ್, ONGC, ಚೆನ್ನೈ ಪೆಟ್ರೋಲಿಯಂ ಅಂಡ್ MRPL ರಿಲೇಟೆಡ್ ಆಗಿರುವಂತಹ ಪಾಸಿಟಿವ್ ಅಪ್ಡೇಟ್ ಬಗ್ಗೆ ಮಾತಾಡ್ಕೋಬೇಕು. ಇವತ್ತು ಏನಕ್ಕೆ ಈ ಸ್ಟಾಕ್ಸ್ ರ್ಯಾಲಿ ಆಗಿದೆ ಅಂತ. ಇವತ್ತು ಮಾರ್ನಿಂಗ್ ನಮಗೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಇಂಡಿಯನ್ ಗವರ್ಮೆಂಟ್ ಇಂದ ಬಂದಿದೆ. ಪ್ರೀವಿಯಸ್ ಆಗಿ ಇಂಡಿಯನ್ ಗವರ್ಮೆಂಟ್ ಅವರು ಎಕ್ಸ್ಪೋರ್ಟ್ ಡ್ಯೂಟಿ ಅಂಡ್ ವಿಂಡ್ಫಾಲ್ ಟ್ಯಾಕ್ಸ್ ರಿಲೇಟೆಡ್ ಆಗಿ ಅಪ್ಡೇಟ್ ಮಾಡಿರುವಾಗ ಓವರ್ ಆಲ್ ಈ ಆಯಿಲ್ ಪ್ರೊಡ್ಯೂಸರ್ಸ್ ಅಂಡ್ ರಿಫೈನಿಂಗ್ ಸೆಗ್ಮೆಂಟ್ ಅಲ್ಲಿ ಇರುವಂತಹ ಸ್ಟಾಕ್ಸ್ ನಲ್ಲಿ ನಮಗೆ ಬಿಗ್ ಫಾಲ್ ಕಾಣಿಸಿದೆ ಅಲ್ವಾ. ಅಂಡ್ ಈಗ ಅದೇ ಸೇಮ್ ಇಂಡಿಯನ್ ಗವರ್ಮೆಂಟ್ ಅವರು ಪ್ರೀವಿಯಸ್ ಆಗಿ ವಿಧಿಸಿರುವಂತಹ ವಿಂಡ್ಫಾಲ್ ಟ್ಯಾಕ್ಸ್ ನ ಕಟ್ ಮಾಡ್ತಾ ಎಕ್ಸ್ಪೋರ್ಟ್ ಡ್ಯೂಟಿನ ಕಟ್ ಮಾಡ್ತಾ ಇರೋದ್ರಿಂದ ಅಗೈನ್ ಈ ಸ್ಟಾಕ್ಸ್ ಇವತ್ತು ಪಾಸಿಟಿವ್ ಆಗಿ ಮೂವ್ ಆಗಿದೆ. ಎಕ್ಸ್ಪೋರ್ಟ್ ಡ್ಯೂಟಿನ ಯಾವ್ದಾದ್ರು ಪ್ರಾಡಕ್ಟ್ ನ ಎಕ್ಸ್ಪೋರ್ಟ್ ಮಾಡ್ತಿದ್ರೆ ವಿಧಿಸ್ತಾ ಇರ್ತಾರೆ. ಈ ವಿಂಡ್ಫಾಲ್ ಟ್ಯಾಕ್ಸ್ ಅಂದ್ರೆ ಏನು? ಗ್ಲೋಬಲ್ ಆಗಿರುವಂತಹ ಸ್ವಲ್ಪ ಅನ್ಸರ್ಟನಿಟಿಯಿಂದ ಕ್ರೂಡ್ ಆಯಿಲ್ ಪ್ರೈಸಸ್ ಅಲ್ಲಿ ದೊಡ್ಡ ಮೊತ್ತದಲ್ಲಿ ಬೆಳೆದಿರೋ ಕಾರಣವಾಗಿ ಸ್ವಲ್ಪ ಕಂಪನೀಸ್ ಅಧಿಕವಾಗಿ ಲಾಭ ಪಡೆದಿವೆ. ಅದರಿಂದ ಇದೊಂದು ಸ್ಪೆಷಲ್ ಕಂಡೀಷನ್ ಆಗಿದ್ರಿಂದ ಅಷ್ಟೊಂದು ಪ್ರಾಫಿಟ್ ನಿಮ್ಮ ಹತ್ರ ಇಟ್ಕೋಬೇಡಿ. ಅದರಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಗವರ್ಮೆಂಟ್ ಗೆ ಕೊಡಿ ಅಂತ ಬರ್ತಿರುವಂತ ಲಾಭ ಮೇಲೆ ಇತರ ಬಂದಿರೋ ವಿಂಡ್ಫಾಲ್ ಗೇನ್ಸ್ ಮೇಲೆ ಹಾಕಿರುವಂತ ಟ್ಯಾಕ್ಸ್ ನ ವಿಂಡ್ಫಾಲ್ ಗೇನ್ ಟ್ಯಾಕ್ಸ್ ಅಂತಾರೆ. ಇದು ಜುಲೈ 1 ನಲ್ಲಿ ಗವರ್ಮೆಂಟ್ ವಿಧಿಸ್ತಾ ಗವರ್ಮೆಂಟ್ ಹೇಳಿರೋ ಮಾತು. ಫಾರ್ ಎವ್ರಿ 15 ಡೇಸ್ ನಾವು ರಿವೈಸ್ ಮಾಡಿ ಅದಕ್ಕೆ ತಕ್ಕ ಹಾಗೆ ಆದೇಶಗಳು ತಗೊಂತೀವಿ ಅಂತ ಆಕ್ಚುಲ್ ಆಗಿ ಗವರ್ಮೆಂಟ್ ಈ ತರ ಮಾತುಗಳು ಹೇಳಿದಾಗ ಮಾರ್ಕೆಟ್ ದೊಡ್ಡದಾಗಿ ಬಿಲೀವ್ ಮಾಡಲ್ಲ. ಬಿಕಾಸ್ ಗವರ್ಮೆಂಟ್ ಒನ್ಸ್ ವಿಧಿಸಿರುವಂತ ಟ್ಯಾಕ್ಸ್ ನ ತಿರ್ಗಾ ಕಮ್ಮಿ ಮಾಡ್ಕೋಬೇಕು ಅಂತ ನೋಡಲ್ಲ. ಅದರಿಂದಾನೇ ಒನ್ಸ್ ವಿಧಿಸಿದ್ದಾರೆ ಅಂದ್ರೆ ಅದು ತುಂಬಾ ಟೈಮ್ ಕಂಟಿನ್ಯೂ ಆಗತ್ತಂತ ಮಾರ್ಕೆಟ್ ಭಾವಿಸಿದೆ. ಆದ್ರೆ ಪ್ರೀವಿಯಸ್ ಆಗಿ ವಿಂಡ್ಫಾಲ್ ಟ್ಯಾಕ್ಸ್ ನ ವಿಧಿಸಿದಾಗ ಕ್ರೂಡ್ ಆಯಿಲ್ ಯಾವ ಪ್ರೈಸ್ ಎಲ್ಲ ಇತ್ತು ಆ ಪ್ರೈಸ್ ಇಂದ ಈಗಿರುವಂತ ಪ್ರೈಸಸ್ಗೆ ದೊಡ್ಡ ಡಿಫರೆನ್ಸ್ ಏನೂ ಇಲ್ಲ, ಒಂದು ಬಿಗ್ ಚೇಂಜ್ ಏನಿಲ್ಲ. ಬಟ್ ಈವನ್ ಸ್ಟಿಲ್ ಗವರ್ಮೆಂಟ್ 15 ಡೇಸ್ ಒಳಗೇನೆ ವಿಂಡ್ಫಾಲ್ ಗೇನ್ ಟ್ಯಾಕ್ಸ್ ನ ಪ್ರೀವಿಯಸ್ಲಿ ಮಾಡಿರುವಂತ ಟ್ಯಾಕ್ಸ್ 23,250 rupees ಪರ್ ಮೆಟ್ರಿಕ್ ಟನ್ ಇದ್ರೆ ಅದನ್ನ ಕಟ್ ಮಾಡ್ತಾ 17,000 ಪರ್ ಮೆಟ್ರಿಕ್ ಟನ್ಗೆ ತಗೊಂಡ್ಬರ್ತಾ ಇರೋದು. ಅಂಡ್ ಇವನ್ ಎಕ್ಸ್ಪೋರ್ಟ್ ಡ್ಯೂಟೀಸ್ ಪ್ರೀವಿಯಸ್ಲಿ ಡೀಸೆಲ್ ಗೆ 13 rupees ಪರ್ ಲೀಟರ್ ಎಕ್ಸ್ಪೋರ್ಟ್ ಇದ್ರೆ ಅದರಲ್ಲಿ 2 rupees ಕಟ್ ಮಾಡಿದ್ದಾರೆ. ಅಂಡ್ ಪೆಟ್ರೋಲ್ ರಿಲೇಟೆಡ್ ಆಗಿ ಎಕ್ಸ್ಪೋರ್ಟ್ ಡ್ಯೂಟಿನ ರಿಮೂವ್ ಮಾಡ್ತಾ ಏರೋಪ್ಲೇನ್ ನಲ್ಲಿ ಯೂಸ್ ಮಾಡುವಂತ ಫ್ಯೂಲ್ ರಿಲೇಟೆಡ್ ಆಗಿನು 6 rupees ಪರ್ ಲೀಟರ್ ಗೆ ಎಕ್ಸ್ಪೋರ್ಟ್ ಡ್ಯೂಟಿ ಇತ್ತು, ಅದನ್ನು 2 rupees ಕಟ್ ಮಾಡಿದ್ದಾರೆ ಪರ್ ಲೀಟರ್ ಗೆ. ಪೆಟ್ರೋಲ್ ರಿಲೇಟೆಡ್ ಆಗಿ ಕಂಪ್ಲೀಟ್ ಆಗಿ ವಿಡ್ರಾ ಮಾಡ್ತಾ ಇರೋದ್ರಿಂದ ಡೀಸೆಲ್ ಅಂಡ್ ATF ಫ್ಯೂಲ್ ರಿಲೇಟೆಡ್ ಆಗಿ 2 rupees ಪರ್ ಲೀಟರ್ ಎಕ್ಸ್ಪೋರ್ಟ್ ಡ್ಯೂಟಿನ ಕಟ್ ಮಾಡ್ತಾ ಇರೋದ್ರಿಂದ ಅಂಡ್ ಪ್ಯಾರಲಲ್ ಆಗಿ ವಿಂಡ್ಫಾಲ್ ಟ್ಯಾಕ್ಸ್ ಮೇಲೆ ಗವರ್ಮೆಂಟ್ ಅವ್ರ ಟ್ಯಾಕ್ಸ್ ನ ಕಮ್ಮಿ ಮಾಡ್ಕೊಂತ ಇರೋದ್ರಿಂದ ಈ ಕಂಪನೀಸ್ ಮೇಲೆ ಪ್ರೀವಿಯಸ್ಲಿ ವಿಧಿಸಿರುವಂತ ಟ್ಯಾಕ್ಸ್ ನ ಆ ಟೈಮಲ್ಲಿ ಸ್ಟಾಕ್ ನಲ್ಲಿ ಫಾಲ್ ಆದಾಗ ಈಗ ಎಷ್ಟು ದೊಡ್ಡ ಭಾರ ಕಂಪನಿ ಮೇಲೆ ಇರಲ್ಲ ಅಂತ ಮಾರ್ಕೆಟ್ ಭಾವಿಸ್ತಾ ಈ ತರ ಕಟ್ ಮಾಡೋದ್ರಲ್ಲಿ ನಿಯರ್ ಟು $10 ಪರ್ ಬ್ಯಾರಲ್ ರಿಲೀಫ್ ಸಿಗತ್ತೆ ಅಂತ ಮೋಸ್ಟ್ ಆಫ್ ದಿ ಬ್ರೋಕಿಂಗ್ ಅಂಡ್ ರೇಟಿಂಗ್ ಏಜೆನ್ಸೀಸ್ ಅಪ್ಡೇಟ್ ಮಾಡ್ತಾ ಇದ್ರಿಂದ ಅಂಡ್ ಅದರಲ್ಲೂ ಜಾಸ್ತಿ ರಿಲಯನ್ಸ್ ಗೆನೆ ಅಡ್ವಾಂಟೇಜ್ ಇರತ್ತಂತ. ಬಿಕಾಸ್ ಇವರು ಮೋಸ್ಟ್ ಆಫ್ ದಿ ಎಕ್ಸ್ಪೋರ್ಟ್ಸ್ ಎಲ್ಲಾನು ಸ್ಪೆಷಲ್ ಎಕನಾಮಿಕ್ ಝೋನ್ ಮೂಲಕ ಅಲ್ಲಿ ರಿಫೈನ್ ಆಗ್ತಾ ಇದ್ರಿಂದ ರಿಯಲ್ ಅಡ್ವಾಂಟೇಜ್ ರಿಲಯನ್ಸ್ ಗೆ ಇರತ್ತೆ ಅಂತ ಗವರ್ಮೆಂಟ್ ಮಾಡಿರೋ ಈ ಅಪ್ಡೇಟ್ ಬಂದ ಮೇಲೆ ರಿಪೋರ್ಟ್ಸ್ ಬರ್ತಾ ಇರೋದ್ರಿಂದ ಓವರ್ ಆಲ್ ಆಗಿ ಎಲ್ಲಾ ಸ್ಟಾಕ್ಸ್ ಅಲ್ಲೂ ನಮಗೆ ಇವತ್ತು ಗೇನ್ಸ್ ಗೆ ರೀಸನ್ ಆಗಿವೆ. ನೆಕ್ಸ್ಟ್ ಗ್ರಾಸಿಮ್ ಬಗ್ಗೆ ಮಾತಾಡ್ಕೋಬೇಕು. ಗ್ರಾಸಿಮ್ ಅವರು ಮೆನ್ಷನ್ ಮಾಡ್ತಿರೋದು 2,000 crore rupees ಇನ್ವೆಸ್ಟ್ ಮಾಡಿ ಒಂದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ನ ಡಿಸೈನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅಂದ್ರೆ ಲೈಕ್ ಫ್ಲಿಪ್ಕಾರ್ಟ್, ಅಮೆಜಾನ್ ತರ ಅಲ್ಲ. ಇದು B2B, ಲೈಕ್ ಬಿಸ್ನೆಸ್ ಮಾಡ್ತಿರೋರೇ ಇನ್ನೂ ಬಲ್ಕ್ ಆಗಿ ಬಿಸ್ನೆಸ್ ಮಾಡ್ತಿರೋದ್ರಿಂದ ಮೆಟೀರಿಯಲ್ಸ್ ತಗೊಂತಾ ಇರ್ತಾರೆ. ಇಲ್ಲಿ ಇವರು ಬಿಲ್ಡ್ ಮಾಡ್ತಿರೋಂತರದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅನ್ನೋದು ಪ್ಯೂರ್ಲಿ ಬಿಲ್ಡಿಂಗ್ ಮೆಟೀರಿಯಲ್ಸ್ ಲೈಕ್ ಕನ್ಸ್ಟ್ರಕ್ಷನ್ ಗೆ ಯೂಸ್ ಮಾಡುವಂತ ಮೆಟೀರಿಯಲ್ಸ್ ಇದೆ ಅಲ್ವಾ, ಅವು ಮಾತ್ರನೇ ಈ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ವರ್ಕ್ ಆಗುತ್ತೆ ಅಂತ. ಈ ಸೆಗ್ಮೆಂಟ್ ಅಲ್ಲಿ ಆಲ್ರೆಡಿ ಸಪ್ಲೈ ಚೈನ್ ಡಿಸ್ಟ್ರಪ್ಷನ್ ಇದೆ ಅಲ್ವಾ, ಅದರಿಂದ ಈ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಮೂಲಕ ಅದನ್ನು ದೂರ ಮಾಡಬೇಕಂತ ಅನ್ಕೊಂಡ ಹತ್ರ ಇವ್ರು ಮಾಡ್ತಿರೋ ಸ್ಟೇಟ್ಮೆಂಟ್ಸ್ ಪ್ರೀವಿಯಸ್ಲಿ ಇವರು ಪೇಂಟ್ ಸೆಗ್ಮೆಂಟ್ ಅಲ್ಲಿ ಎಂಟರ್ ಆಗ್ತಿರ ಅಂತ ಹೇಳಿದ್ದಾರೆ. ಈಗ ಅಗೈನ್ ಅನದರ್ ನ್ಯೂ ಸೆಗ್ಮೆಂಟ್ ಅಲ್ಲೂ ಮೀನ್ಸ್ ಇವರ ಬಿಸಿನೆಸ್ ರಿಲೇಟೆಡ್ ಆಗಿ ಡೈವರ್ಸಿಫಿಕೇಶನ್ ಗೋಸ್ಕರ ಇವರು ಗ್ರಾಸಿಮ್ ಅವ್ರು ನೋಡ್ತಿರೋ ತರ ನಮಗೆ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇಂಡಿಯನ್ ಮಲ್ಟಿನ್ಯಾಷನಲ್ ಎಂಟರ್ಪ್ರೈಸಸ್ ಸಾಫ್ಟ್ವೇರ್ ಕಂಪನಿ ಆಗಿರುವಂತಹ ರಾಮ್ಕೋ ಸಿಸ್ಟಮ್ ಬಗ್ಗೆ ಮಾತಾಡ್ಕೋಬೇಕು. ಇವರು ಏವಿಯೇಷನ್, ERP, HRP ಅಂಡ್ ಲಾಜಿಸ್ಟಿಕ್ಸ್ ಸಾಫ್ಟ್ವೇರ್ ರಿಲೇಟೆಡ್ ಆಗಿ ಬಿಸಿನೆಸ್ ಮಾಡ್ತಾ ಇರ್ತಾರೆ. ಅಂಡ್ ಫುಡ್ ಅಂಡ್ ಬ್ಯಾವರೇಜ್ ಸೆಗ್ಮೆಂಟ್ ಅಲ್ಲೂ ಒಂದು ಇಂಪಾರ್ಟೆಂಟ್ ಡೀಲ್ ಬಗ್ಗೆ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ಸೌದಿ ಅರೇಬಿಯನ್ ರೆಸ್ಟೋರೆಂಟ್ ಚೈನ್ ಆಗಿರುವಂತಹ ಕಂಪನಿ ರಿಲೇಟೆಡ್ ಆಗಿ ಇವರೊಂದು ಡೀಲ್ ಮಾಡ್ಕೊಂಡಿರೋ ತರ ಅಂಡ್ ಈ ಡೀಲ್ ನಲ್ಲಿ ಭಾಗವಾಗಿ ಪೇರೋಲ್ ಅಂಡ್ HR ಸೊಲ್ಯೂಷನ್ ನ ಕಂಪನಿಯವರು ಕೊಡೋ ತರ ಇವರು ಆಲ್ರೆಡಿ ಈ ಸೆಗ್ಮೆಂಟ್ ಅಲ್ಲಿರುವಂತಹ ಅಮೆರಿಕನ್ ರೆಸ್ಟೋರೆಂಟ್ ಹಾರ್ಫಿ ಫುಡ್ ಅವರಿಗೆ ಸಿಮಿಲರ್ ಸರ್ವಿಸಸ್ ಆಲ್ರೆಡಿ ಕೊಡ್ತಿರೋ ಕಾರಣವಾಗಿ ಇವರಿಗೆ ಸಿಕ್ಕಿರುವಂತಹ ಈ ಡೀಲ್ ಫುಡ್ ಅಂಡ್ ಬ್ಯಾವರೇಜಸ್ ಇಂಡಸ್ಟ್ರಿಯಲ್ಲಿ ಸ್ಟ್ರಾಂಗ್ ಪ್ರೆಸೆಂಟ್ ಸಿಗತ್ತಂತ ಇವರಿಗೆ ಆರ್ಡರ್ ಸಿಕ್ಕಿರೋ ಕಾರಣವಾಗಿ ಸ್ಟಾಕ್ ಇಂಟ್ರಾಡೇ ಸೆಷನ್ ಅಲ್ಲಿ ಸ್ಟ್ರಾಂಗ್ ಗೈನ್ ಆಗಿದೆ. ನೆಕ್ಸ್ಟ್ ಫ್ಯೂಚರ್ ರಿಟೇಲ್ಸ್ ಬಗ್ಗೆ ಮಾತಾಡ್ಕೋಬೇಕು. ಫ್ಯೂಚರ್ ರಿಟೇಲ್ ಅವರು ಸರಿಯಾದ ಸಮಯದಲ್ಲಿ ಫ್ಯೂಚರ್ ರಿಟೇಲ್ ಅವರಿಗೆ ಸಾಲ ಕೊಟ್ಟಿರೋ ಅವರಿಗೆ ಪೇಮೆಂಟ್ಸ್ ಮಾಡದಿರೋ ಕಾರಣವಾಗಿ ಅವ್ರನ್ನ ಇನ್ಸಾಲ್ವೆನ್ಸಿ ಪ್ರೊಸೀಡಿಂಗ್ಸ್ ಗೆ ಬ್ಯಾಂಕ್ ಆಫ್ ಇಂಡಿಯಾ ಅವರು ಇನಿಷಿಯೇಷನ್ ತಗೊಂಡಿದ್ದಾರೆ. ಈಗ NCLT ಹತ್ತರಿಂದ ಫ್ಯೂಚರ್ ರಿಟೇಲ್ಸ್ ಒಂದು ಡಿಫಾಲ್ಟ್ ಕಂಪನಿ ಅಂತ ಆರೋಪಣೆ ಮಾಡ್ತಾ ಅವ್ರ ರಿಲೇಟೆಡ್ ಆಗಿ ಅಸೆಟ್ ನ ಸೆಲ್ ಮಾಡಿ ಯಾರಿಗಾದ್ರೆ ಹಣ ಕೊಡಬೇಕಲ್ಲ, ಅವರು ಕೊಡೋ ಪ್ರಯತ್ನದಲ್ಲಿ NCLT ಅವರು ಆದೇಶ ತಗೋಬೇಕಂತ ಪ್ರೀವಿಯಸ್ ಆಗಿ ಬ್ಯಾಂಕ್ ಆಫ್ ಇಂಡಿಯಾ ಅವರು ಪ್ರೊಸೀಡಿಂಗ್ಸ್ ನ ಸ್ಟಾರ್ಟ್ ಮಾಡಿದ್ದಾರೆ. ಅಂಡ್ ಈಗ ಬ್ಲೂಮ್ಬರ್ಗ್ ಅವರು ಅಪ್ಡೇಟ್ ಮಾಡ್ತಿರೋದು NCLT ಅವರು ಬ್ಯಾಂಕ್ ಆಫ್ ಇಂಡಿಯಾ ಅವರು ಸ್ಟಾರ್ಟ್ ಮಾಡಿರೋ ಇನ್ಸಾಲ್ವೆನ್ಸಿ ಪ್ರೊಸೀಡಿಂಗ್ಸ್ ನ ಅಲೋ ಮಾಡಿರೋ ತರ ಇವನ್ ಅದಕ್ಕೆ ಅಗೇನೆಸ್ಟ್ ಆಗಿ ಅಮೆಜಾನ್ ಅವರು ಅಬ್ಜೆಕ್ಷನ್ಸ್ ಇಡ್ತಿದ್ರು
ಆ ಅಬ್ಜೆಕ್ಷನ್ಸ್ ರಿಜೆಕ್ಟ್ ಮಾಡ್ತಾ ಇನ್ಸಾಲ್ವೆನ್ಸಿ ಪ್ರೊಸೀಡಿಂಗ್ಸ್ಗೋಸ್ಕರ ಫ್ಯೂಚರ್ ರಿಟೇಲ್ ನ ಎನ್ಸಿಎಲ್ಟಿ ಅವರನ್ನು ಅಡ್ಮಿಟ್ ಮಾಡಿರೋ ತರ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ನೆಕ್ಸ್ಟ್ ಲಕ್ಷ್ಮಿ ಆರ್ಗಾನಿಕ್ ಬಗ್ಗೆ ಮಾತಾಡ್ಕೋಬೇಕು. ಈ ಸ್ಟಾಕ್ ಏನಕ್ಕೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ಇಷ್ಟೊಂದು ರ್ಯಾಲಿ ಆಗಿದೆ? ಇನ್ಫ್ಯಾಕ್ಟ್ ಈ ಸ್ಟಾಕ್ ಅಂತಾನೆಲ್ಲ ಜೂಬ್ಲಿಯಂಟ್ ಇಂಗ್ರೇವಿಯಾ ಕೂಡ ರ್ಯಾಲಿ ಆಗಬೇಕಾಗಿತ್ತು. ಇವರಿಬ್ಬರು ರಿಲೇಟೆಡ್ ಆಗಿ ಕಂಬೈನ್ಡ್ ಆಗಿ ಒಂದು ಪಾಸಿಟಿವ್ ಅಪ್ಡೇಟ್ ಇದೆ. ಯೂಶುವಲ್ ಆಗಿ ಇವರಿಬ್ಬರು ಬಿಸಿನೆಸ್ ಮಾಡೆಲ್ಸ್ ಅರ್ಥ ಮಾಡ್ಕೊಂಡಿರೋರಿಗೆ ಒಂದು ಕ್ಲಾರಿಟಿ ಇರುತ್ತೆ. ಇಥನಾಲ್ ಅಂಡ್ ಅಸಿಟಿಕ್ ಆಸಿಡ್ ಎರಡೂ ಲಕ್ಷ್ಮಿ ಆರ್ಗಾನಿಕ್ಸ್ ಅವರಿಗೆ ಮೈನ್ ರಾ ಮೆಟೀರಿಯಲ್ಸ್, ಕೀ ಮೆಟೀರಿಯಲ್ಸ್. ಅಂಡ್ ಜೂಬ್ಲಿಯಂಟ್ ಇಂಗ್ರೇಡಿಯಾ ಅವರ ವಿಷಯಕ್ಕೆ ಬಂದ್ರೆ ಅಸಿಟಿಕ್ ಆಸಿಡ್ ಅನ್ನೋದು ಕೀ ರಾ ಮೆಟೀರಿಯಲ್. ಆತರ ಈ ಟೂ ರಾ ಮೆಟೀರಿಯಲ್ ಪ್ರೈಸಸ್ ಪ್ರೀವಿಯಸ್ಲಿ ತುಂಬಾ ಜಾಸ್ತಿ ಬೆಳೆದಿದೆ. ಅದಕ್ಕೆ ಕಾರಣವಾಗಿ ಇವ್ರ ರಿಸಲ್ಟ್ಸ್ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ತೋರಿಸಿದೆ. ಮಾರ್ಜಿನ್ಸ್ ಕಮ್ಮಿ ಆಗಿ ಪ್ರಾಫಿಟಬಿಲಿಟಿ ಇಂಪ್ಯಾಕ್ಟ್ ಆಗಿದೆ. ಆದ್ರೆ ನೀವು ಗಮನಿಸ್ತಾ ಇದ್ರಿ, ಈ ಪ್ರೈಸ್ ಟ್ರ್ಯಾಕ್ ಮಾಡ್ತಾ ಇದ್ರಿ, ಮಂತ್ ಆನ್ ಮಂತ್ ಕಂಪಾರಿಸನ್ ಅಲ್ಲಿ ಇವರ ರಾ ಮೆಟೀರಿಯಲ್ ಪ್ರೈಸಸ್ ನಿಯರ್ಲಿ 46% ವರೆಗೂ ಡೌನ್ ಆಗಿದೆ. ಅಂಡ್ ಹೈಸ್ ಇಂದ ನೋಡಿದ್ರೆ 58.3% ಹತ್ರ ಇಥನಾಲ್ ಅಂಡ್ ಅಸಿಟಿಕ್ ಆಸಿಡ್ ಪ್ರೈಸಸ್ ಕಮ್ಮಿ ಆಗಿರೋ ಕಾರಣವಾಗಿ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಈ ರಾ ಮೆಟೀರಿಯಲ್ ಪ್ರೈಸಸ್ ಜಾಸ್ತಿ ಇರೋ ಕಾರಣವಾಗಿ ಇವ್ರ ರಾ ಮೆಟೀರಿಯಲ್ ಕಾಸ್ಟ್ ಬೆಳೆದು ಇವ್ರ ಮಾರ್ಜಿನ್ಸ್ ಇಂಪ್ಯಾಕ್ಟ್ ಮಾಡಿ ಪ್ರಾಫಿಟಬಿಲಿಟಿ ಡೌನ್ ಆಗಿದೆ. ಆದ್ರೆ ಈಗ ಈ ತರ ಕಮ್ಮಿ ಆಗ್ತಿರುವಂತ ರಾ ಮೆಟೀರಿಯಲ್ ಕಾಸ್ಟ್ ಇಂದ ಅಪ್ಕಮಿಂಗ್ ಕ್ವಾರ್ಟರ್ಸ್ ನಲ್ಲಿ ಇವರು ಬೆಟರ್ ನಂಬರ್ಸ್ ನ ಡೆಲಿವರಿ ಮಾಡ್ತಾರಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಲಕ್ಷ್ಮಿ ಆರ್ಗಾನಿಕ್ ನಂದು ಒಂದು ಗುಡ್ ರ್ಯಾಲಿ ಕಾಣಿಸಿದೆ. ಇನ್ಫ್ಯಾಕ್ಟ್ ಇದು ಜೂಬ್ಲಿಯಂಟ್ ಇಂಗ್ರೇಡಿಯಾ ಅವ್ರಿಗೂ ಪಾಸಿಟಿವ್ ಆಗಿ ನಾವು ನೋಡಬೇಕು. ಬಟ್ ಸ್ಟಾಕ್ ಇಷ್ಟೊಂದು ದೊಡ್ಡದಾಗಿ ಇವತ್ತು ಮೂವ್ ಆಗಲಿಲ್ಲ. ಬಿಕಾಸ್ ಇವ್ರ ಫೋಕಸ್ ಜಾಸ್ತಿ ಅಸಿಟಿಕ್ ಆಸಿಡ್ ಮೇಲೆನೆ ಇರುತ್ತೆ. ನಾಟ್ ಓನ್ಲಿ ಇಥನಾಲ್, ವೆರಾಸ್ ಲಕ್ಷ್ಮಿ ಆರ್ಗಾನಿಕ್ ಇಥನಾಲ್ ಅಂಡ್ ಅಸಿಟಿಕ್ ಆಸಿಡ್ ಈ ಟೂ ಕೆಮಿಕಲ್ಸ್ ಇವರು ರಿಲೇಟೆಡ್ ಆಗಿ ಇಂಪಾರ್ಟೆಂಟ್ ರಾ ಮೆಟೀರಿಯಲ್ಸ್. ನೆಕ್ಸ್ಟ್ ಟ್ರೇಡಿಯಂಟ್ ಬಗ್ಗೆ ಮಾತಾಡ್ಕೋಬೇಕು. ಕಂಪನಿ ಅವರು ಅಪ್ಡೇಟ್ ಮಾಡ್ತಿರೋದು ಇವರು ಪಂಜಾಬ್ ನಲ್ಲಿರುವಂತ 2 ಟೆಕ್ಸ್ಟೈಲ್ ಯೂನಿಟ್ಸ್ ಒಂದು ಪೇಪರ್ ಅಂಡ್ ಒಂದು ಕೆಮಿಕಲ್ ಯೂನಿಟ್ ಟೆಂಪರವರ್ಲಿ ಶಟ್ ಡೌನ್ ಮಾಡಿರ್ತಾರ. ಇದಕ್ಕೆ ರೀಸನ್ ಅಲ್ಲಿ ಕಾಣಿಸ್ತಿರೋಂತ ಪ್ರೊಟೆಸ್ಟ್ ಅಂತ. ಒನ್ಸ್ ಆ ಪ್ರೊಟೆಸ್ಟ್ ಎಲ್ಲಾನು ಕೂಲ್ ಆಫ್ ಆದ್ಮೇಲೆ, ಮೀನ್ಸ್ ಅಲ್ಲಿ ಇರುವಂತ ಇಶ್ಯೂಸ್ ಎಲ್ಲ ಶಾರ್ಟ್ ಔಟ್ ಆದ್ಮೇಲೆ ಪ್ರೊಡಕ್ಷನ್ ತಿರ್ಗಾ ಸ್ಟಾರ್ಟ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡ್ತಾ, ಅಂದ್ರೆ ಎಷ್ಟು ದಿವಸ ಆಪರೇಷನ್ಸ್ ಕ್ಲೋಸ್ ಮಾಡೋದು ಕಾರಣವಾಗಿ ಎಷ್ಟು ಇಂಪ್ಯಾಕ್ಟ್ ಆಗಿರೋದನ್ನು ಒನ್ಸ್ ಆಪರೇಷನ್ ಸ್ಟಾರ್ಟ್ ಆದ್ಮೇಲೆ ಟ್ರೇಡಿಯಂಟ್ ಅವರು ಅಪ್ಡೇಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ವೇದಾಂತ ಬಗ್ಗೆ ಮಾತಾಡ್ಕೋಬೇಕು. ವೇದಾಂತ ಇಂಟರ್ಡೇ ಸೆಷನ್ ನಲ್ಲಿ ರ್ಯಾಲಿ ಆಗೋದಕ್ಕೆ 3 ಇಂಪಾರ್ಟೆಂಟ್ ರೀಸನ್ಸ್ ಇದೆ. ಫಸ್ಟ್ ಡಿವಿಡೆಂಡ್. ಪ್ರೀವಿಯಸ್ಲಿ ಹಿಂದೂಸ್ತಾನ್ ಜಿಂಕ್ ಅವರು ಕೊಟ್ಟಿರುವಂತಹ ಡಿವಿಡೆಂಡ್ ವೇದಾಂತ ಅವರು ವೇದಾಂತ ಶೇರ್ ಹೋಲ್ಡರ್ಸ್ ಗೆ ಪಾಸ್ ಆನ್ ಮಾಡಬೇಕು ಅನ್ಕೊಂಡ್ರೆ 15.5 ರೂಪಿ ಪರ್ ಶೇರ್ ವೇದಾಂತ ಅವರು ವೇದಾಂತ ಶೇರ್ ಹೋಲ್ಡರ್ಸ್ ಗೆ ಕೊಡೋದಕ್ಕೆ ಚಾನ್ಸ್ ಇದೆ ಅಂತ ಅನ್ಕೊಂಡಿದ್ವಲ್ಲ. ಆದ್ರೆ ಇವರು ಅನದರ್ 4 ರೂಪೀಸ್ ನ ಆಡ್ ಮಾಡ್ತಾ 19.5 ರೂಪೀಸ್ ಪರ್ ಶೇರ್ ನ ಡಿವಿಡೆಂಡ್ ಆಗಿ ಪ್ರಕಟಣೆ ಮಾಡಿದ್ದಾರೆ. ಇದಕ್ಕೆ ರಿಕಾರ್ಡ್ ಡೇಟ್ ಜುಲೈ 27 ಅಂತ ಹೇಳ್ತಿದ್ದಾರೆ. ರಿಕಾರ್ಡ್ ಡೇಟ್ ಜುಲೈ 27. ಸೊ ರಿಕಾರ್ಡ್ ಡೇಟ್ ಅಂಡ್ ರಿಕಾರ್ಡ್ ಡೇಟ್ ಮುಂಚೆ ಎಕ್ಸ್ ಡೇಟ್ ಇರುತ್ತೆ. ಅಂಡ್ ಆ ಎಕ್ಸ್ ಡೇಟ್ ಗೆ ಮುಂಚೆನೆ ಒಂದು ವರ್ಕಿಂಗ್ ಡೇ ಮುಂಚೆನೆ ನಾವು ತಗೊಂಡ್ರೇನೆ ಈ ಕಾರ್ಪೊರೇಟ್ ಆಕ್ಷನ್ ಅಲ್ಲ, ಇನ್ನು ಬೇರೆ ಕಾರ್ಪೊರೇಟ್ ಆಕ್ಷನ್ಸ್ ಇದ್ರೂ ನಾವು ಇನ್ನು ಬೇರೆ ಎಲಿಜಿಬಿಲಿಟಿ ನಲ್ಲಿ ಹೋಗ್ತೀವಿ. ಬಟ್ ನಾವು ಒಂದು ವಿಷಯ ಜ್ಞಾಪಕ ಇಟ್ಕೋಬೇಕು, ಡಿವಿಡೆಂಡ್ ಅನ್ನೋದು ಒಂದು ಫ್ರೀ ಮನಿ ಏನಲ್ಲ. ಪ್ರೀವಿಯಸ್ಲಿ ಹಿಂದೂಸ್ತಾನ್ ಜಿಂಕ್ ಅವರು ಡಿವಿಡೆಂಡ್ ಪ್ರಕಟಣೆ ಮಾಡಿದರು 21 ರೂಪೀಸ್ ಪರ್ ಶೇರ್ ಅಂತ. ಇವತ್ತು ಸೇಮ್ ಹಿಂದೂಸ್ತಾನ್ ಜಿಂಕ್ ಸ್ಟಾಕ್ 21 ರೂಪೀಸ್ ಪರ್ ಶೇರ್ ಡೌನ್ ಆಗಿದೆ. ಬಿಕಾಸ್ ಈ ಡಿವಿಡೆಂಡ್ ಯಾವ್ದಾದ್ರು ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಬಂದು ಕ್ರೆಡಿಟ್ ಆಗಬೇಕಲ್ಲ, ಅದು ಸ್ಟಾಕ್ ಪ್ರೈಸ್ ಗೆ ಅಡ್ಜಸ್ಟ್ ಆಗೋಗುತ್ತೆ. ಅಂಡ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲೂ ವೇದಾಂತನಲ್ಲಿ ನಡೆಯೋದು ಇದೇ ಸೇಮ್. ಬಟ್ ಸ್ಟಾಕ್ ಮಾರಬೇಕಾಗಿ ನೀಡಿಲ್ಲ. ಡಿವಿಡೆಂಡ್ ಅನ್ನೋದು ನಮಗೆ ಟೈಮ್ ಟು ಟೈಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಆಗುತ್ತೆ. ಅದರಿಂದ ಇದು ಇನ್ವೆಸ್ಟರ್ಸ್ ಗೆ ಸಮ್ವಾಟ್ ಪಾಸಿಟಿವ್ ಆಗಿ ನೋಡ್ತಾ ಇರ್ತಾರೆ. ಫಸ್ಟ್ ಡಿವಿಡೆಂಡ್ ಅಂಡ್ ಸ್ಟಾಕ್ ಹೀಗೆ ರ್ಯಾಲಿ ಆಗೋದಕ್ಕೆ ಮೇನ್ ರೀಸನ್. ಸೆಕೆಂಡ್ ವಿಂಡ್ಫಾಲ್ ಗೇನ್ ಟ್ಯಾಕ್ಸ್ ನ ಕಟ್ ಮಾಡಿದಾರೆ ಅಂತ ಅನ್ಕೊಂಡಿದ್ವಲ್ಲ, 23,250 ರೂಪೀಸ್ ಪರ್ ಮೆಟ್ರಿಕ್ ಟನ್ ಇಂದ 17,000 ರೂಪೀಸ್ ಪರ್ ಮೆಟ್ರಿಕ್ ಟನ್ ಗೆ ಕಟ್ ಮಾಡಿದ್ದಾರೆ ಅನ್ಕೊಂಡಿದ್ವಲ್ಲ. ಅದಕ್ಕೆ ಕಾರಣವಾಗಿ ಇವರು ಎಬಿಡಾಗೆ ನಿಯರ್ ಟು 2% ಹತ್ರ ಅಡ್ವಾಂಟೇಜ್ ಸಿಗತ್ತೆ. ಅದೊಂದು ಡಾಲರ್ ಇಂಡೆಕ್ಸ್ ಫಾಲ್ ಆಗ್ತಾ ಇರೋ ಕಾರಣವಾಗ್ಲೂ ಕಮಾಡಿಟಿ ಪ್ರೈಸಸ್ ಗೆ ನಾವು ಪಾಸಿಟಿವ್ ಆಗಿ ನೋಡ್ತೀವಲ್ಲ, ಅದನ್ನು ಓವರ್ ಆಲ್ ಈ ಫ್ಯಾಕ್ಟರ್ಸ್ ಎಲ್ಲಾನು ಕಂಬೈನ್ಡ್ ಆಗಿ ವೇದಾಂತ ಸ್ಟಾಕ್ ಇವತ್ತು ಗೈನ್ ಆಗಿದೆ. ಬಟ್ ಇದು ಹಿಂದೂಸ್ತಾನ್ ಜಿಂಕ್ ಫಾಲ್ ಆಗೋದಕ್ಕೆ ರೀಸನ್ ಇವತ್ತು ಅವರ ಎಕ್ಸ್ ಡಿವಿಡೆಂಡ್ ಡೇಟ್. ನೆಕ್ಸ್ಟ್ ಐಟಿಸಿ ಬಗ್ಗೆ ಮಾತಾಡ್ಕೋಬೇಕು. ಐಟಿಸಿ ರಿಲೇಟೆಡ್ ಆಗಿ ಇವತ್ತು 111 ಎಜಿಎಂ ನಡೆದಿದೆ, ಆನ್ಯುವಲ್ ಜನರಲ್ ಮೀಟಿಂಗ್ ನಡೆದಿದೆ. ಅದರಲ್ಲಿ ಐಟಿಸಿ ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಪೂರಿ ಅವರು ಇಂಟ್ರೆಸ್ಟಿಂಗ್ ಕಾಮೆಂಟ್ಸ್ ಮಾಡ್ತಿದ್ದಾರೆ. ಇವರ ಎಂಟೈರ್ ಬಿಸಿನೆಸ್ ಸೆಗ್ಮೆಂಟ್ ಅಲ್ಲಿ ಅದರಲ್ಲಿ ಫಸ್ಟ್ ಇವರಿಗೆ ಟೊಬಾಕೋ ಬಿಸಿನೆಸ್ ಬಗ್ಗೆ ಮಾತಾಡ್ಕೊಂಡ್ರೆ, ಬಿಕಾಸ್ ರೀಸೆಂಟ್ ಟೈಮ್ಸ್ ಅಲ್ಲೂ ಇವರು ಟೊಬಾಕೋ ಬಿಸಿನೆಸ್ ರಿಲೇಟೆಡ್ ಆಗಿ ಐಸಿಎ ಅವರೊಂದು ನೋಟ್ ನ ಪಬ್ಲಿಷ್ ಮಾಡ್ತಾ ಆ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಪ್ರೀವಿಯಸ್ಲಿ ಇರುವಂತಹ ಎಕ್ಸ್ಪೆಕ್ಟೇಷನ್ಸ್ ನ ಬೀಟ್ ಮಾಡ್ತಾ ಈ ಟೊಬಾಕೋ ಸೆಗ್ಮೆಂಟ್ ಅಲ್ಲಿ ಇದೆ ಅಂತ, ಈ ಸಿಗರೇಟ್ ಮ್ಯಾನುಫ್ಯಾಕ್ಚರ್ಸ್ ಗೆ ಅಡ್ವಾಂಟೇಜ್ ಸಿಗತ್ತಂತ ಆಲ್ರೆಡಿ ಅಪ್ಡೇಟ್ ಮಾಡಿದ್ದಾರೆ. ಅಂಡ್ ಈ ಸೇಮ್ ಸಿಮಿಲರ್ ಸೆಗ್ಮೆಂಟ್ ನೇ ಐಟಿಸಿ ಮ್ಯಾನೇಜ್ಮೆಂಟ್ ಇಂದನೂ ಕಾಣಿಸ್ತಾ ಇದೆ. ಈ ವೈರಸ್ ಮುಂಚೆ ಅಂದ್ರೆ ಈಗಿರೋ ಬಿಸಿನೆಸ್ ಈ ಸೆಗ್ಮೆಂಟ್ ಅಲ್ಲಿ ಬೆಟರ್ ಆಗಿರತ್ತಂತ ಇವರು ಕಮೆಂಟ್ಸ್ ಮಾಡ್ತಾ, ಇನ್ಫ್ಲೇಷನ್ ಅನ್ನೋದು ಒಂದು ಕನ್ಸರ್ನ್. ಎಸ್, ಬಿಸಿನೆಸ್ ಇಂಪ್ಯಾಕ್ಟ್ ಆಗತ್ತೆ ಇನ್ಫ್ಲೇಷನ್ ಜಾಸ್ತಿ ಇರೋ ಕಾರಣವಾಗಿ. ಬಟ್ ಎಫ್ಎಂಸಿಜಿ ಸ್ಪೇಸ್ ನಲ್ಲಿ ಬೈ 2030ಗೆ 5 lakh crores ಹತ್ರ ಮಾರ್ಕೆಟ್ ಪೊಟೆನ್ಶಿಯಲ್ ಗೆ ಎಫ್ಎಂಸಿಜಿ ಸೆಗ್ಮೆಂಟ್ ಹೋಗತ್ತಂತ ಎಕ್ಸ್ಪೆಕ್ಟ್ ಮಾಡ್ತಿರೋ ಹತ್ರ. ಸೊ ಎಫ್ಎಂಸಿಜಿ ಸ್ಪೇಸ್ ರಿಲೇಟೆಡ್ ಆಗಿ ತುಂಬಾ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಮಾಡ್ತಿದ್ದಾರೆ. ಬಿಸಿನೆಸ್ ಬೆಳೆಯುತ್ತೆ ಅಂತ ಹೇಳ್ತಿದ್ದಾರೆ. ಈವನ್ ಎಕ್ಸ್ಪೋರ್ಟ್ ಪೋರ್ಟ್ಫೋಲಿಯೋನು ಎಫ್ಎಂಸಿಜಿ ಪ್ರಾಡಕ್ಟ್ಸ್ ರಿಲೇಟೆಡ್ ಆಗಿ ಸ್ಟ್ರೆಂಥನ್ ಮಾಡ್ತೀವಿ ಅಂತ ಕಮೆಂಟ್ ಮಾಡ್ತಾ, ಇವರ ಪೇಪರ್ ಬೋರ್ಡ್ ಅಂಡ್ ಪ್ಯಾಕಿಂಗ್ ನಲ್ಲೂ ಫ್ಯೂಚರ್ ಬಿಸಿನೆಸ್ ಗ್ರೋ ಆಗೋದಕ್ಕೆ ಚಾನ್ಸ್ ಇದೆ ಅಂತ ಡ್ಯೂ ಟು
ಬ್ಯಾನ್ ರಿಲೇಟೆಡ್ ಆಗಿ ಪೇಪರ್ ಬೋರ್ಡ್ ಅಂಡ್ ಪ್ಯಾಕಿಂಗ್ ಕಂಪನೀಸ್ ಲಾಭ ಇರತ್ತಂತ. ಅದರಿಂದ ಈ ಸೆಗ್ಮೆಂಟ್ ರಿಲೇಟೆಡ್ ಆಗಿನೂ ಪಾಸಿಟಿವ್ ಗ್ರೋತ್ ಅಂಡ್ ಹೋಟೆಲ್ ಬಿಸಿನೆಸ್ ಬಗ್ಗೆ ಮಾತಾಡ್ತಾ ಅಲ್ಲಿ ಅಸೆಟ್ ಲೈಟ್ ಬಿಸಿನೆಸ್ ಮಾಡೆಲ್ ನ ಮೇಂಟೈನ್ ಮಾಡಿ ಅಪ್ಕಮಿಂಗ್ ಟೈಮ್ಸ್ ಅಲ್ಲೂ ಹೊಸ ಹೋಟೆಲ್ ಓಪನ್ ಮಾಡ್ತೀವಿ ಅಂತ ಅಂಡ್ ಪ್ರೀವಿಯಸ್ಲಿ ಇರುವಂತಹ ಕನ್ಸರ್ನ್ಸ್ ಯಾವೆಲ್ಲ ಇದೆಯಲ್ಲ ಈ ಹೋಟೆಲ್ ಬಿಸಿನೆಸ್ ಅಲ್ಲಿ ಇವಾಲ್ವ್ ಆಗ್ತಿದೆ ಅಂತ ಪಾಸಿಟಿವ್ ಇವಾಲ್ವ್ ಆಗ್ತಿದೆ ಅಂಡ್ ಹೋಟೆಲ್ ಬಿಸಿನೆಸ್ ಬಗ್ಗೆನು ಪಾಸಿಟಿವ್ ಕಮೆಂಟ್ಸ್ ಮಾಡ್ತಾ ಇತರ ಟಾಪ್ ಮ್ಯಾನೇಜ್ಮೆಂಟ್ ಇಂದ ಎಜಿಎಂ ನಲ್ಲಿ ಬರ್ತಿರುವಂತ ಪಾಸಿಟಿವ್ ಕಮೆಂಟ್ಸ್ ಅನ್ನು ಸ್ಟಾಕ್ ಇವತ್ತು ಅಪ್ಸೈಡ್ ಗೆ ಸ್ಟೆಬಿಲೈಸ್ ಆಗಿದೆ. ಅಂಡ್ ಇಲ್ಲಿಂದ ಎಸ್ಒಟಿಪಿ ವ್ಯಾಲ್ಯೂಯೇಷನ್ ಸಮ್ ಆಫ್ ದಿ ಪಾರ್ಟ್ ವ್ಯಾಲ್ಯೂಯೇಷನ್ ಮೀನ್ಸ್ ಐಟಿಸಿಗೆ ಸಂಬಂಧಿಸಿರುವ ಶೇರ್ ಪ್ರೈಸ್ ನಲ್ಲಿ ಬಿಸಿನೆಸ್ ಎಷ್ಟು ಪರ್ಸೆಂಟೇಜ್ ಲೆಟ್ ಸೇ 300 rupees ಅನ್ಕೊಂಡ್ರಿ, ಅದರಲ್ಲಿ 59% ಹತ್ರ ಶೇರ್ ಪ್ರೈಸ್ ಅನ್ನೋದು ಸಿಗರೇಟ್ ಇಂದಾನೆ ಬರ್ತಾ ಇದೆ. ನೆಕ್ಸ್ಟ್ ರೆಸ್ಪೆಕ್ಟಿವ್ ಪರ್ಸೆಂಟೇಜ್ ಎಲ್ಲಾನು ಈ ಪ್ರೆಸೆಂಟ್ ಇರುವಂತಹ ಶೇರ್ ಪ್ರೈಸ್ ಅಲ್ಲಿ ಈ ಬಿಸಿನೆಸ್ಗೆ ಒಂದು ವ್ಯಾಲ್ಯೂ ಆಗುತ್ತೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂತ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ನಿಮಗೆ ಮಾರ್ಕೆಟ್ ಅಪ್ಡೇಟ್ಸ್ ಟೆಲಿಗ್ರಾಮ್ ನಲ್ಲಿ ಟೈಮ್ ಟು ಟೈಮ್ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ನೀವೇನಾದ್ರೂ ಟೆಲಿಗ್ರಾಮ್ ಇಲ್ಲ ಅಂದ್ರೆ ಟೆಲಿಗ್ರಾಮ್ ಆಪ್ ಇನ್ಸ್ಟಾಲ್ ಮಾಡಿಕೊಂಡು ಶೇರ್ ಟ್ರೇಡ್ ಕನ್ನಡ ಅಂತ ಗ್ರೂಪ್ ಸರ್ಚ್ ಮಾಡಿದ್ರೆ ನಮ್ಮ ಗ್ರೂಪ್ ಕಾಣಿಸುತ್ತೆ. ನಮ್ಮ ಗ್ರೂಪ್ ಅಲ್ಲಿ ಜಾಯ್ನ್ ಆಗೋ ಮೂಲಕ ನಿಮ್ಗೆ ಟೈಮ್ ಟು ಟೈಮ್ ಅಪ್ಡೇಟ್ ಸಿಗತ್ತೆ. ಥ್ಯಾಂಕ್ ಯು.